ಹಣದಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ನಮ್ಮನಿಂದ ಹೊರಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಪ್ಪರಿಸುತ್ತಾ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಆದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಶುಕ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಋತಮಾರಿ ಅಂದರೆ ತುಪ್ಪದ ಮಾಳಮ್ಮನ ಆದಿಯಾಗಿ 7 ಕೋಟಿ ದೇವ ಸೈನ್ಯವನ್ನು ಕಳಿಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ. ತದನಂತರ ತ್ರಿಶೂಲ ಹಿಡಿದು ಗಂಗೆ ಮಾಳಮ್ಮರಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತಾಂಡ ಭೈರವರಾಗಿ ಬಿಡಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರನ ಸಂಹಾರಕ್ಕೆ ಹೊರಡುತ್ತಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅಲಿಯುವ ಬೂದಿ ಬರುಕ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾರಂತೆ ಪಾರ್ವತಿ ಸಮೇತನಾಗಿ. ಬರಲಿ ಅಣ್ಣ ಮಲ್ಲಾಸುರ, ಅವರ ಪರಿವಾರವಾದ ಎಷ್ಟಿದೆ ಎಂಬುದನ್ನು ನೋಡಿಯೇ ಬಿಡೋಣ. ಅರವಿಯಲ್ಲಿ ಕೆಟ್ಟಗೆಣಸಿನೆಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ, ನಮಗೆ ಬರದಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿಜ ಮಣಿಕಾಸುರ, ನಾವು ದೈತ್ಯರು, ಮಹಾಪರಾಕ್ರಮಿಗಳು. ನಮಗೆದುರಾಗಿ ಬರುವವರು ನರನಿರಲಿ ನರನಿರಲಿ, ಅವರಿಗೆ ಮರಣಯೋಗ ಕೂಡಿ ಬಂದಂತೆಯೇ ಸರಿ. ಬರಲಿ ನಮ್ಮೆದುರು ನರನ ರೂಪದ ಹರನು, ಮಾತ್ರದಲ್ಲಿ ಅವನ ಪ್ರಾಣ ಹರಣಗೈದು ನಮ್ಮ ಕೋಟೆಯ ಬಾಗಿಲಿಗೆ ತೋರಣ ಕಟ್ಟಿಬಿಡೋಣ. ಏನಂತೀಯ? ಅಣ್ಣ ಮಲ್ಲಾಸುರ, ಅದು ನೋಡಲಿ ನಮ್ಮ ಕಡೆ ಬರುತ್ತಿದ್ದಾನೆ ನರನ ರೂಪದ ಹರ. ಆಹಾ, ಒಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಣಿಕ ಅಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ಬಾಬಾ ತೋರಿಸುವೆ ನಿನಗಿಂದು ಈ ದೈತ್ಯ ಮಲ್ಲಾಸುರನ ತೋಳ್ಬಲವನ್ನು. ಏ ಮದೋನ್ಮತ್ತ ಮಲ್ಲಾಸುರನೇ, ಈಗ ನನ್ನ ಸ್ವಾಮಿ ಶಂಕರನಲ್ಲ, ನಿಮ್ಮನ್ನು ಸಂಹಾರಗೈಯಲು ನರನಾಗಿ ಬಂದಿರುವ ಮಾರ್ತಾಂಡ ಭೈರವ. ನಾನೀಗ ಪಾರ್ವತಿ ಅಲ್ಲ, ಮಾರ್ತಾಂಡ ಭೈರವನ ಬೆಂಗಾವರಾಗಿ ಬಂದಿರುವ ಗಂಗೆ ಮಾಳಮ್ಮ. ನೀನು ಮಾಳಮ್ಮನಾದರೇನು, ಯಾರಾದರೇನು, ಈ ಮಲ್ಲ ಮಣಿಕ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು. ನೆನಪಿರಲಿ. ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ವರವೇನೆಂದು? ಚೆನ್ನಾಗಿ ನೆನಪಿದೆ. ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆ ಎದುರಾಗಿ ಬಂದರು ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ? ಸಾವಿನ ಭಯ ಆಗಿದ್ದರೇನು ತಮ್ಮ ಮಣಿಕಾಸುರ? ನನಗೂ ಗೊತ್ತಿಲ್ಲವಣ್ಣ ಮಲ್ಲಾಸುರ. ಸರಿಯಾಗಿ ಹೇಳಿದೆ ತಮ್ಮ. ಏ ಗಂಗೆ ಮಾಳಮ್ಮ, ನೀವೀಗ ನರಕುಂಜಿಗಳೇ ಹೊರತು ಈ ಬಲಾಢ್ಯ ದೈತ್ಯರಿಗೆ ಸರಿ ಸಮಾನರಲ್ಲ. ಇಸು ಕಾಡಿದರೆ ಮತಕ್ಕೆ ಹಾಕಿಬಿಡುತ್ತೇವೆ. ಅಷ್ಟಕ್ಕೂ ತಾವು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಮಾತಾಂಡ ಭೈರವ. ಹೇಗೆ ಈ ಅಸುರ ಸಹೋದರರನ್ನು ಕಂಡು ಭಯಭೀತನಾಗಿರುವನೆ? ಅಯ್ಯೋ ಮೂರ್ಖ ಶಿಖಾಮಣಿಗಳೇ, ಮಾರ್ತಾಂಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ. ಅತಿರೇಕನ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಡಿಲಾಗಿ ಬಡಿದು ಇಂತಲೇ ನಿಮ್ಮನ್ನು ಭಸ್ಮ ಮಾಡಿಬಿಡುತ್ತಾನೆ. ಹಾಗಾದರೆ ತೋರಿಸಲು ಹೇಳುವ ಅವನ ಪ್ರತಾಪವನ್ನು. ಹೆಣ್ಣನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾದಾಡಲು ಬಂದಿರುವ ಈ ಹೇರಿಯಿಂದ ನಮ್ಮ ದೇಹದ ಒಂದು ರೋಗವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ತಡಮಾಡದೆ ನಮ್ಮನಿಗಳಿಗೆ ಶರ ಹಾಕಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ. ಎಲ್ಲ ರಕ್ಕಸ ಹುಡುಗಳೆ, ಲೋಕ ಕಲ್ಯಾಣ ನಿರತ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಳೆಸಗಬೇಡಿರೆಂದು ಸಮಾಧಾನದಿಂದ ತಿಳಿ ಹೇಳಲು ಬಂದರೆ ಈ ಮಾತಾಡ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನಾಡುತ್ತಿದ್ದೀರಾ? ಮುಗಿಯಿತು ನಿಮ್ಮ ಆಯುಷ್ಯ. ದೇವಿ, ಅರ್ಥವಾಯಿತು ಭೈರವ. ಕೆಲವೋ ಮಣಿಕಾಸುರ, ಸಿದ್ಧನಾಗು, ಸಾವಿನ ಮನೆ ಸೇರಲು. ಸ್ವಾಮಿ ಮಾರ್ತಾಂಡ ಭೈರವ, ಹೊತ್ತು ಕಡೆಯಲ್ಲಿ ಕತ್ತರಿಸು ಮಲ್ಲಾಸುರನ ಕತ್ತನ್ನು. ಮಲ್ಲಾಸುರ,
ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ. ಪ್ರಭು ಶಂಕರ, ಶಾಂತರಾಗು ಪರಮಾತ್ಮ, ಶಾಂತರಾಗು. ಹೌದು ಮಹೇಶ್ವರ, ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ. ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸು. ತಥಾಸ್ತು. ಮಲ್ಲಮಣಿಕಾಸುರರೇ, ನಿಮ್ಮ ಇಷ್ಟಾರ್ಥಗಳೇನು? ಪರಮಾತ್ಮ, ನೀನು ನಿತ್ಯ ಜಾಗೃತಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು. ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು. ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಣಿಯಬೇಕು. ಮಲ್ಲಾಸುರ, ನಿನ್ನ ಇಷ್ಟಾರ್ಥವೇನು? ಪ್ರಭು, ನನ್ನ ಶಿರಸ್ಸು ಬಾರದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಲಿ. ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು. ತಥಾಸ್ತು. ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ವರವಿತ್ತು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉತ್ತರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ. ಹುಟ್ಟು ಸೂರ್ಯ ನೋಡಲಿ ಭಂಡಾರ ಬಳ್ಕೊಂಡು ಬಂದರೋ, ಮುಗಿಲ ತುಂಬಿಲ್ಲ ಬಂಗಾರ ಬಣ್ಣ ಚೆಲ್ಲಿತೋ. ಲೋಕದೊರೆ ಮುಖಂಡನಿಗೆ ಏಳು ಕೋಟೆಗಳು ಉಳಿಸಿ. ಕರಿಯ ಕಂಬಳಿ ಹೊತ್ತಿಕೊಂಡು ಗಾಳಿಯ ಗೆಜ್ಜೆ ಕಟ್ಟಿಕೊಂಡು ಕರಿಯ ಕಂಬಳಿ ಹೊತ್ತಿಕೊಂಡು ಗಾಳಿಯ ಗೆಜ್ಜೆ ಕಟ್ಟಿಕೊಂಡು ಕುದುರೆ ಏರಿ ಬರುವ ಒಳೆಯ ಧರೆಗೆ ದೊಡ್ಡವರು ನೀರಯ್ಯ. 7 ಕೋಟಿ ಶ್ರೀಕಾಂತ ಮನೋನಿ ಮೈಲಾರ ಲಿಂಗಯ್ಯ, ನೀ ಮೈಲಾರ ಲಿಂಗಯ್ಯ. ಈ ವರ್ಷ ಹೊರವರಿಯ ನುಡಿದ ಕಾರಣಿಕ ಸತ್ತಲೇ